ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ 71 ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ. ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಮತ್ತು ಯಾರ್ಯಾರಿಗೆ ವಿಡಿಯೋ ಯೂಸ್ ಐತಿ ಅವ್ರಿಗೆ ಶೇರ್ ಮಾಡಿರಿ, ನಮ್ಮ ವಿಡಿಯೋನ ಶೇರ್ ಮಾಡಿರಿ. ಅದೇ ರೀತಿಯಾಗಿ ಇವತ್ತು ಏನು ನೋಡೋದೈತಿ ಅಂತಂದ್ರೆ ಸ್ನೇಹಿತರೆ, ಇಂಡಿಯನ್ ನೇವಿಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ. ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವೆ ಮತ್ತು ಯಾರ್ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ದೀರಿ ಅವ್ರು ಸ್ವಲ್ಪ ನೋಡ್ಕೊತ ಹೋಗ್ರಿ. ಎಲಿಜಿಬಲ್ಲು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ನು ನಿಮ್ಮ ಏಜು ಹೊಂದಿಕೆ ಆತಂದ್ರೆ ಸ್ನೇಹಿತರೆ ಅಪ್ಲೈ ಮಾಡಿಕೊಡ್ರಿ. ಓಕೆ, ಹಾಗಂತಂದ್ರೆ ಸ್ಟಾರ್ಟ್ ಮಾಡೋಣ ಬನ್ರಿ ಸ್ನೇಹಿತರೆ. ಯಾರು ಎಲಿಜಿಬಲ್ ಅಂತಿಂತ ಫಸ್ಟ್ ನೋಡ್ಕೊಡ್ರಿ ಸ್ನೇಹಿತರೆ. ಯಾರು ಅನ್ಮ್ಯಾರಿಡ್ ಇದ್ದೀರಿ ನೋಡ್ರಿ, ನೀವು ಮೇಲೂ ಹಾಕ್ಬೋದು ಸ್ನೇಹಿತರೆ, ಫೀಮೇಲ್ ಬೋತ್ ಎಲ್ಲ ಫೀಮೇಲ್ ಇಬ್ಬರು ಸಹ ಏನು ಮಾಡ್ಬೋದು, ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ನೀವು ಮೊದಲನೇದಾಗಿ ಹೇಳಕತ್ತೀನಿ ರೀ, ಅನ್ಮ್ಯಾರಿಡ್ ಇರಬೇಕಾಗ್ತದ. ಬೋತ್ ಮೇಲ್ ಇರ್ಬೋದು, ನೀವು ಫೀಮೇಲ್ ಇರ್ಬೋದು, ಇಬ್ಬರು ಸಹ ಮದುವೆ ಆಗದೇ ಇದ್ದರೆ ನೀವು ಇಂಡಿಯನ್ ನೇವಿಲಿ ಅಪ್ಲಿಕೇಶನ್ ಹಾಕ್ಬೋದು. ಇದು ಸ್ನೇಹಿತರೆ ಅಗ್ನಿವೀರ್ ಬ್ಯಾಚ್ 4 ಇಯರ್ಸ್, ಅಗ್ನಿವೀರ್ GD, ಅಗ್ನಿವೀರ್ ಏರ್ಫೋರ್ಸ್, ಅಗ್ನಿವೀರ್ ನೇವಿ. ಇದೇ ರೀತಿ ಅಗ್ನಿವೀರ್ ನೇವಿ ಎಲ್ಲಿ ಖಾಲಿ ಅದಾವೆ 4 ವರ್ಷ ಇದೆ ನೋಡ್ರಿ ಸ್ನೇಹಿತರೆ. ಅದೇ ಇದು ಯಾರ್ಯಾರ ಮಹಿಳೆಯರು ಮತ್ತು ಪುರುಷರು ಅನ್ಮ್ಯಾರಿಡ್ ಇದೀರಿ ನೋಡಿ, ಅದರ ಮದುವೆ ಆಗದವ್ರು ಅಪ್ಲೈ ಮಾಡ್ಕೋಬೋದು. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಕೊಡ್ರಿ. ನೀವು ಸ್ನೇಹಿತರೆ 12ನೇ ತರಗತಿಯಲ್ಲಿ ಅಥವಾ 10+2 ಅಂತ ಕರಿತೀರಿ, ಕೆಲವೊಬ್ರು PUC ಅಂತ ಕರಿತೀರಿ, ಇಲ್ಲ ಕೆಲವೊಬ್ರು ದ್ವಿತೀಯ PUC ಅಂತ ಕರಿತೀವಿ ನೋಡ್ರಿ. ಅವರು ಸೈನ್ಸ್ ಸೆಕ್ಟರ್ನಲ್ಲಿ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ತೆಗೆದುಕೊಂಡಿರಬೇಕಾಗ್ತದ. ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್ 12ನೇ ತರಗತಿಯಲ್ಲಿ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ತೊಗೊಂಡು ಅದರಲ್ಲಿ ಏನು ಮಾಡಿರ್ಬೇಕಾಗ್ತದೆ ಸ್ನೇಹಿತರೆ, 50ರಷ್ಟು ನೋಡ್ರಿ, 50ಕ್ಕಿಂತ ಏನಾಗಿರ್ಬೇಕಾಗ್ತದೆ, ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡಿರಲೇಬೇಕು. ಇಲ್ಲರಿ ನಾನು 49 ಅಪ್ಲೈ ಮಾಡೋಕ್ಕೆ ಬರ್ತದೆ, ಬರಲ್ಲ ಸ್ನೇಹಿತರೆ, ಬಿಟ್ಬಿಡ್ರಿ. 48 ಬರಲ್ಲ, 49.8 ಬರಂಗಿಲ್ಲ ರೀ. 50ಕ್ಕಿಂತ ಹೆಚ್ಚಿತ್ತಂದ್ರೆ ಏನು ಮಾಡ್ಬೋದು, ಅಪ್ಲೈ ಮಾಡ್ಬೋದಾಗ್ತದೆ. ಇಲ್ಲ ನಾನು 10+2 ಅಲ್ಲಿ ಮುಗಿದಿಲ್ಲ ಅಂತಂದ್ರೆ ಇನ್ನೂ 2 ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ ಸ್ನೇಹಿತರೆ, 3 ಇಯರ್ಸ್ 3 ವರ್ಷಗಳ ಡಿಪ್ಲೊಮಾ ಕೋರ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕ್, ಆಟೋಮೊಬೈಲ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಸ್ಟ್ರೂಮೆಂಟ್ ಟೆಕ್ನಾಲಜಿ ಅಲ್ಲಿ ನೀವೇನಾಗುತ್ತೆ 3 ವರ್ಷಗಳ ಕಾಲ ಇಂಜಿನಿಯರಿಂಗನ್ನು ತೊಗೊಂಡಿರ್ಬೇಕಾದ್ರೆ ಎಲ್ಲಿ ಅಂತಂದ್ರೆ ಡಿಪ್ಲೊಮಾದಲ್ಲಿ. ಇದು ಮುಗಿದ ನೀವೇನಾಗಬೇಕು, ಇಂಡಿಯನ್ ನೇವಿಯಲ್ಲಿ ಅಪ್ಲೈ ಮಾಡ್ಕೋಬೋದು. ಅದು ಇಲ್ಲ ಅಂತಂದ್ರೆ ನೋಡ್ಕೊಡ್ರಿ ಸ್ನೇಹಿತರೆ, 2 ಇಯರ್ಸ್ ವೇಕೆನ್ಸಿ ಕೋರ್ಸ್ ಬರ್ತದೆ ನೋಡ್ಕೊಡ್ರಿ ಸ್ನೇಹಿತರೆ. ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಎಜುಕೇಷನ್ ಬಂದು ತೊಗೊಂಡು ಅದರಲ್ಲಿ ಸಹ ನೀವು 50ಕ್ಕಿಂತ ಹೆಚ್ಚು ಮಾಡಿದರೆ ಏನು ಮಾಡ್ಬೋದು, ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. 12ನೇ ತರಗತಿ ಅಲ್ಲಿ ನೀವು ಪಾಸ್ ಆಗಿರಬೇಕಾಗ್ತದೆ. ಮೇಲೆ ಹೇಳಿದ್ದೀನಿ ರೀ, ಫಿಸಿಕ್ಸು ಮ್ಯಾಥ್ಸು ತೆಗೆದುಕೊಂಡಿರ್ಬೇಕಾಗ್ತದೆ. ಓಕೆ, 50ಕ್ಕಿಂತ ಜಾಸ್ತಿ ಇದ್ದವ್ರು ಅಪ್ಲೈ ಮಾಡಿಕೊಡ್ರಿ. ಸುಮ್ಮನೆ 49 ಇದ್ದವ್ರು ಅಪ್ಲೈ ಮಾಡೋಕ್ಕೆ ಬರಲ್ಲ, ಬಿಟ್ಬಿಡ್ರಿ ಸುಮ್ಮನೆ. ಓಕೆ ಸ್ನೇಹಿತರೆ, ಏಜ್ ಕೇಳ್ತೀರಿ. ಏಜು ಸೆಂಟ್ರಲ್ ಗೌರ್ಮೆಂಟಲ್ಲಿ ಏಜ್ ಹೆಂಗೆ ಕೊಟ್ಟಿರ್ತಾರೆ ನೋಡಿರಿ, 1 ನವೆಂಬರ್ 2023ರಿಂದ 1 ನವೆಂಬರ್ 2023ರಿಂದ 30 ಏಪ್ರಿಲ್ 2007 ಮಧ್ಯೆ ಯಾರು ಜನಿಸಿದ್ದೀರಿ ಅವ್ರು ಏನು ಮಾಡಬೇಕಾಗ್ತದೆ, ಅದಕ್ಕೆ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಸಿಗ್ತದೆ. ಅವ್ರ ಏಜ್ ಏನಾಗ್ತದೆ, ಸೆಲೆಕ್ಟ್ ಆಗ್ತದೆ ನೋಡ್ಕೊಡ್ರಿ. ಇನ್ನೊಮ್ಮೆ ಹೇಳಕತ್ತೀನಿ, ಯಾರಂತಂದ್ರೆ ಸ್ನೇಹಿತರೆ, 1 ನವೆಂಬರ್ 2003, ಅದೇ ರೀತಿಯಾಗಿ 30 ಏಪ್ರಿಲ್ 2007 ಮಧ್ಯೆ ನೀವೇನು ಆಗಿರ್ಬೇಕಾಗ್ತದೆ, ಜನಿಸಿರ್ಬೇಕಾಗ್ತದೆ. ಇಷ್ಟು ಜನಿಸಿದ್ರೆ ಮಾತ್ರ ನೀವೇನು ಮಾಡಬೇಕಾಗ್ತದೆ, ಅಪ್ಲೈ ಮಾಡೋಕ್ಕೆ ಬರ್ತದೆ. ಇಲ್ಲಂತಂದ್ರೆ ಬರಲ್ಲ, ಸುಮ್ಮನೆ ಬಿಟ್ಬಿಡ್ರಿ. ಓಕೆ, ಇನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ನೀವು ಓದ್ಕೊಡ್ರಿ ಸ್ನೇಹಿತರೆ. ಒಂದು 30 ದಿನ ರಜೆ ಇರ್ತದೆ, ಯಾವ ರೀತಿಯಾಗಿರ್ತದೆ, ಎಷ್ಟು ಹಣ, 30,000 ಸಂಬಳ, ಇದೇ ರೀತಿಯಾಗಿರ್ತದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ನಾನು 4 ವರ್ಷ ಅಂತ ಏನು ಅಗ್ನಿವೀರ್ ಹೇಳಿದ್ದೀನಿ ಸ್ಕೇಲ, ಅದ್ರ ಬಗ್ಗೆ ಸ್ವಲ್ಪ 4 ಇಯರ್ಸ್ ಇದನ್ನು ಸ್ಕ್ರೀನ್ಶಾಟ್ ತಗೊಳ್ರಿ. ಈ ಬಾಕ್ಸನ್ನ ನೋಡ್ಕೊಡ್ರಿ, ನಿಮ್ಮ ಸ್ಯಾಲ್ರಿ ಬಗ್ಗೆ ಕ್ಲಿಯರ್ ಆಗ್ತದೆ. 30,000, 21,000 ನಿಮ್ಮ TA DA ಅಂತ ಬರಾಗ ನಿಮ್ಗೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಹೀಗೆಲ್ಲ ಸಹ ಇಲ್ಲಿ ಕೊಟ್ಟಿದ್ದಾರೆ. ಸರಿಯಾಗಿ ನೋಡ್ಕೊಡ್ರಿ. ಇಲ್ಲಿ ಪೂರ್ತಿ ಅದ್ರ ಪ್ಯಾಕೇಜದ ಮಾಹಿತಿ ಅಂತ ಅವ್ರು ಕೊಟ್ಟಿದ್ದಾರೆ ಸ್ನೇಹಿತರೆ. ಪ್ಯಾಕೇಜ್ ಮಾಹಿತಿ ಓದಿ ಹೇಳೋಷ್ಟು ಸಮಯ ಇದಲ್ಲ, ವಿಡಿಯೋಸ್ ಸ್ನೇಹಿತರೆ ಇದಲ್ಲ. ಯಾಕಂತಂದ್ರೆ ಯಾವಾಗ ಅಗ್ನಿವೀರ್ ಅಂತ ಏನು ಸ್ಕೀಮ್ ಬಂದಿತ್ತು ಸ್ನೇಹಿತರೆ, ಅದು ಪ್ರತಿಯೊಬ್ಬರು ಯೂಟ್ಯೂಬರ್ ಮಾಡಿ ಸಹ ಹಾಕಿದರೆ ಅಗ್ನಿವೀರ್ ಸ್ಕೀಮ್ ಅಂದರೆ ಏನು, ಅಗ್ನಿವೀರ್ ಸ್ಯಾಲ್ರಿ ಎಷ್ಟು, ಅಗ್ನಿವೀರ್ ಹೆಂಗೆ, ಅಗ್ನಿವೀರ್ ಬೆನಿಫಿಟ್ಸ ಎಲ್ಲ ಕೊಟ್ಟಿದ್ದಾರೆ. ಇದು ಸಹ ಇಲ್ಲಿದೆ ನೋಡ್ಕೊಡ್ರಿ. ಯಾರು ನೋಡಿಲ್ಲ ಈ PDF ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ಗೌರ್ಮೆಂಟ್ ಜಾಬ್ಸ್ ಕೇಸ್ 71 ಅಲ್ಲೇ ಕರಿತೀನಿ. ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿರಿ, ಗೌರ್ಮೆಂಟ್ ಜಾಬ್ಸ್ ಕೇಸ್ 71 ಅಲ್ಲಿ ಸಹ ಪ್ರತಿಯೊಂದು ನಾನು ಕೆಲವೊಂದು ಜಾಬ್ ಅಪ್ಡೇಟ್ನ ಯೂಟ್ಯೂಬ್ನಲ್ಲಿ ಹೇಳಕ್ಕೆ ಸಾಧ್ಯವಾಗದಿದ್ರು ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತೀನಿ ರೀ, ನಮ್ಮ ಟೆಲಿಗ್ರಾಮು ಮತ್ತೇನಿದೆ ನಮ್ಮ ಟೆಲಿಗ್ರಾಮು ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಸಾಧ್ಯವಾದರೆ ಜಾಯ್ನ್ ಆಗಿರಿ, ಒಳ್ಳೇದು ಸ್ನೇಹಿತರೆ. ಜಾಯ್ನ್ ಆದರೆ ಮಾತ್ರ 100% ಒಳ್ಳೇದಿದೆ. ಇದ್ರ ಬಗ್ಗೆ ಮಾಹಿತಿ ಇದೆ. ಮತ್ತೇನೇನು ಅಂತಂದ್ರೆ ಸ್ನೇಹಿತರೆ, ಎಕ್ಸಾಮ್ ಫೀಸ್ ಸ್ವಲ್ಪ ನೋಡ್ಕೊಡ್ರಿ, ಇದು ನನ್ನ ಕಡೆ ಬರುತ್ತೆ. ಎಕ್ಸಾಮ್ ಫೀ 550 ರೂಪಾಯಿ ಇದೆ ಸ್ನೇಹಿತರೆ.
550 ರೂಪಾಯಿ 550 ರೂಪಾಯಿ ಎಕ್ಸಾಮ್ ಫೀ ಇದೆ. ಅಪ್ಲಿಕೇಶನ್ ಹಾಕಕ್ಕೆ ಕೆಲವೊಬ್ರು 100 ತಗೋತಾರೆ. ಟೋಟಲ್ 6,500 ಇಲ್ಲ ಅಂತಂದರೆ 700 ರೂಪಾಯಿ ಏನಾಗ್ತದೆ ಅಪ್ಲಿಕೇಶನ್ ಹೋಗ್ತಾವೆ. 700 ರುಪೀಸ್ ಹೋಗ್ತಾವೆ ಸ್ನೇಹಿತರೆ. ಸಾಧ್ಯವಾದರೆ ಯಾರ್ಯಾರು ಸೈನ್ಸ್ ಸೆಕ್ಟರ್ ಮುಗಿಸಿದ್ರೆ ಅಪ್ಲಿಕೇಶನ್ ಹಾಕ್ರಿ. ಯಾಕಂದ್ರೆ ಇಲ್ಲಿ ನೋಡ್ರಿ ನಿಮ್ಗೆ ಎಷ್ಟು ಯೂಸ್ ಆಗ್ತದೆ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಏಜ್ ಕಡಿಮೆ ಇರ್ತದೆ. ಅದಾದ ನಂತರ ಮತ್ತೇನಿರ್ತದೆ ಎಜುಕೇಷನ್ ಕೇವಲ ಸೈನ್ಸ್ದವರು ಡಿಪ್ಲೊಮಾದವ್ರು ಅಷ್ಟೇ ಆಗ್ತಾರೆ. ಓಕೆ, ದಯವಿಟ್ಟು ಸಾಧ್ಯವಾದರೆ ಹಾಕ್ಕೊಳ್ರಿ. ಇದು ಸ್ಟೇಜ್ 1 ಏನೇನಿರ್ತದೆ ನೋಡ್ಕೊಳ್ರಿ ಸರಿಯಾಗಿ. PT ರೈಟನ್ ಎಕ್ಸಾಮಿನೇಷನ್ ಇರ್ತದೆ. ರಿಕ್ರೂಟ್ಮೆಂಟ್ ಮೆಡಿಕಲ್ ಟೆಸ್ಟ್ ಸ್ನೇಹಿತರೆ. ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ನೀವು ಹೋದ್ರೆ ರೈಟನ್ ಎಕ್ಸಾಮ್ ಇರ್ತದೆ, ಫಿಸಿಕಲ್ ಇರ್ತದೆ, ಮೆಡಿಕಲ್ ಇದು ಕಂಪಲ್ಸರಿ. ವೆಬ್ಸೈಟ್ ನೋಡ್ಕೊಳ್ರಿ ಸ್ನೇಹಿತರೆ. www.join Indian Navy Government .in ಇಲ್ಲಾಂದ್ರೆ ಅಗ್ನಿವೀರ್ CDACN ಎಲ್ಲಿ ಬೇಕಾದಲ್ಲಿ ನೀವು ಏನು ಮಾಡ್ಬೇಕಂತ ಹೋಗ್ತದೆ ಆಧಾರ್ ಕಾರ್ಡ್ ಮುಖಾಂತರ ಇದನ್ನು ಮಾಡಿ ನೀವು ಹೋಗಬೇಕು. ಇನ್ನು ಫಿಸಿಕಲ್ ಯಾವ ರೀತಿಯಾಗಿರುತ್ತೆ ನೋಡ್ಕೊಳ್ರಿ. ಫಿಸಿಕಲ್ ಪುರುಷರಿಗೆ 1.6 ಕಿಲೋಮೀಟರ್ ಅಂದರೆ 1600 ಮೀಟರ್ ಅಂತ ಕರೀತೀರಿ. 6 ನಿಮಿಷ 30 ಸೆಕೆಂಡ್ನಲ್ಲಿ ಓಡಬೇಕಾಗ್ತದೆ. ಆಯಿತು. ಮಹಿಳೆಯರಿಗೆ 8 ನಿಮಿಷನಲ್ಲಿ ಓಡಬೇಕಾಗ್ತದೆ. ಈ ರೀತಿಯಾಗಿ ಫಿಸಿಕಲ್ ಇರ್ತದೆ. ಯಾರ್ಯಾರು ಹಾಕೊಂಡ್ರಿ ಮೆಡಿಕಲ್ ಅಂತ ಏನಿರ್ತದೆ ಸ್ನೇಹಿತರೆ. ಮೆಡಿಕಲ್ ಇದೇನು ನಿಮ್ಮ ಕೈಯಾರಲ್ಲ, ದೇವ್ರ ಕೈಯಲ್ಲಿ ಇರ್ತದೆ, ಬಿಟ್ಬಿಡ್ರಿ. ಇಲ್ಲ ಸ್ವಲ್ಪ ಕೆಲವೊಂದು ಅಕಾಡೆಮಿಯವ್ರು ಏನು ಕೆಲವೊಂದು ಪೇನ ಇದ್ರೆ ಅವ್ರು ಸಹ ಸರಿ ಮಾಡಿಕೊಡ್ತಾರೆ. ಸಾಧ್ಯವಾದರೆ ನಿಮ್ಮ ನೋಡ್ಕೊಳ್ರಿ. ಮೊದಲು ಅಪ್ಲೈ ಮಾಡಿಕೊಡ್ರಿ, ಆಮೇಲೆ ನೋಡ್ಕೊಳ್ರಿ. ನಿಮ್ಮ ಮೆರಿಟ್ ಲಿಸ್ಟ್ ಬಿಡ್ತಾರೆ ನಿಮ್ಮದು. ನೀವು ಆವಾಗ ಅಪ್ಲಿಕೇಶನ್ ಮಾಡಿದರೆ ಎಕ್ಸಾಮದು ಬರೆದು ಬಂದರೆ ನೀವು ಚೆಕ್ ಮಾಡ್ತಾ ಇರಬೇಕಾಗ್ತದೆ. ಇಲ್ಲಾಂತಂದ್ರೆ ನಾ ಹಾಕ್ತೀನಿ ಸ್ನೇಹಿತರೆ. ರಿಸಲ್ಟ್ ಬಂದ ತಕ್ಷಣ ನಾ ಯೂಟ್ಯೂಬ್ನಲ್ಲಿ ತಿಳಿಸ್ಕೊಡ್ತೀನಿ. ಅದನ್ನೇನು ಮಾಡ್ಕೊಂಡು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಟ್ರೈನಿಂಗ್ ಇರ್ತದೆ ನವೆಂಬರ್ 2024 INS ಚಿಲ್ಕಾ ಒಡಿಶಾ ಒಳಗೆ ನಿಮಗೆ ಟ್ರೈನಿಂಗ್ ಇರ್ತದೆ. ನೋಡ್ಕೊಡ್ರಿ. ಇಂಥಲ್ಲಿ ಟ್ರೈನಿಂಗ್ ಇಂಗ್ಲೀಷ್ ಬಂದನೆ ಹೇಳ್ಕೊಳ್ಳೋದು ಒಂದು ಹೆಮ್ಮೆ ಇರ್ತದೆ ಸ್ನೇಹಿತರೆ. ಆದ್ದರಿಂದ ಸಾಧ್ಯವಾದ್ರೆ ಅಪ್ಲೈ ಮಾಡಿಕೊಡ್ರಿ. ಮತ್ತು ಏನೇನಿರ್ತದೆ ಇಷ್ಟು ನನ್ನ ಕಡೆ ಏನೇನೈತಿ ನಾನು ಅದನ್ನೆಲ್ಲ ಹೇಳಿದ್ದೀನಿ ಸ್ನೇಹಿತರೆ. ಹೌ ಟು ಅಪ್ಲೈ ಫೋಟೋಗ್ರಫಿ ಇದನ್ನೇ ಅನ್ಬಿಡ್ರಿ ಸ್ನೇಹಿತರೆ. ಇದೇ ನೀವು ಕೂಡ ಲಾಸ್ಟ್ ಡೇಟ್ ಇನ್ನೊಂದು ಕೇಳ್ತೀವಿ. ಲಾಸ್ಟ್ ಡೇಟ್ ಕೊಟ್ಟುಬಿಟ್ಟಿದ್ದಾರೆ. ಲಾಸ್ಟ್ ಡೇಟ್ 27 ಮೇ 2024. ಸಾರಿ ಸ್ನೇಹಿತರೆ. 27 ಮೇ 2024 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಅಪ್ಲಿಕೇಶನ್ ಹಾಕಾಗ ಯಾವುದೇ ರೀತಿ ತಪ್ಪು ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ಫೋಟೋ ನಿಮ್ಮ ಸಿಗ್ನೇಚರ್ ಕ್ಲಿಯರಾಗಿ ಹಾಕ್ರಿ. ಓಕೆ, ಮತ್ತು ನಿಮ್ಮ ಸ್ಪೆಲ್ಲಿಂಗು ನಿಮ್ಮ ಆಧಾರ್ ಕಾರ್ಡು ಮತ್ತು SSLC ಮಾರ್ಕ್ ಕಾರ್ಡಲ್ಲಿ ಒಂದೇ ರೀತಿಯ ಸ್ಪೆಲ್ಲಿಂಗ್ ಇರಲಿ ಸ್ನೇಹಿತರೆ. ಇದೇ ರೀತಿಯಾಗಿ ಯಾವುದೇ ತೊಂದರೆ ಬರೋಲ್ರಿ. ಸಾರಿ ಸ್ನೇಹಿತರೆ, ದೊಡ್ಡ ಕ್ಷಮಿಸ್ರಿ. ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಯಿತು. ಸಾರಿ ಕೇಳ್ತೀನಿ ರೀ. ಅದನ್ನೆಲ್ಲ ಸಾರಿ ಸ್ನೇಹಿತರೆ. ಸಾರಿ ಸ್ನೇಹಿತರೆ. ಇಷ್ಟು ಇಂಡಿಯನ್ ನೇವಿ ಬಗ್ಗೆ ನಾನು ಮಾಹಿತಿ ನೀಡಿದ್ದೀನಿ. ಯಾರ ನಿಮ್ಮ ಸ್ನೇಹಿತರದ್ದು ಇರ್ತಾರೆ ಅವ್ರು ಸಹ ಏನು ಮಾಡಿರಿ ನ್ಯೂಸ್ನ ಕಳಿಸ್ರಿ. ಮತ್ತು ಏನಾದರೂ ನಿಮ್ಗೆ ಇದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿರಿ. ನಮ್ಮ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಟ್ರಿ. ಬೆಲ್ ಐಕನ್ನ ಪ್ರೆಸ್ ಮಾಡಿರಿ ಸ್ನೇಹಿತರೆ. ನಾ ಹೇಳಿಲ್ಲ UPSCಯಲ್ಲಿ ಸ್ನೇಹಿತರೆ ಓಲ್ಡ್ ಕ್ವಶನ್ ಪೇಪರ್ ಕೇಳಿರ್ತಕ್ಕಂಥ 2021, 23 ಟೋಟಲ್ ಸ್ನೇಹಿತರೆ 1900 ಎಷ್ಟರಲ್ಲಿ ಸಾಯ್ತು ಅಲ್ಲಿ ಹಿಡಿದ ಓಲ್ಡ್ ಕ್ವಶನ್ ಪೇಪರ್ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗಲಿ ಅಂಥೇಳಿ ನಾನು ಏನು ಮಾಡತ್ತೀನಿ ಸ್ನೇಹಿತರೆ. ಡೈಲಿ ಒಂದೊಂದು ಕ್ವಶನ್ ಕನ್ನಡದಲ್ಲೂ ಸ್ನೇಹಿತರೆ ಹಾಕಿರ್ತಾರೆ ಮತ್ತು ಇಂಗ್ಲೀಷ್ನಲ್ಲಿ ಹಾಕಿ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡತ್ತೀನಿ ಸ್ನೇಹಿತರೆ. ದಯವಿಟ್ಟು ಯಾರ್ಯಾರು ನೋಡಿಲ್ಲ ಸ್ನೇಹಿತರೆ ದಯವಿಟ್ಟು ನೋಡ್ಕೊಡ್ರಿ. ಸಾಧ್ಯವಾದರೆ ಸ್ನೇಹಿತರೆ ಏನು ಮಾಡ್ಕೊಡ್ರಿ, ನೋಟ್ ಮಾಡ್ಕೊಡ್ರಿ ಸ್ನೇಹಿತರೆ. ನೋಟ್ ಮಾಡ್ಕೊಂಡು ಇಟ್ಕೊಡ್ರಿ. ನೀವು ಎಲ್ಲೋ ಓದ್ತಿರ್ತೀರಿ ಸ್ನೇಹಿತರೆ, ಅದು ಬಂದಾಗ UPSCಲಿ ಇದನ್ನು ಕೇಳಿದ್ರಲ್ಲ ಅಂತ ಸ್ವಲ್ಪ ಜಾಗೃತಿ ಬರ್ತದೆ. ಸ್ವಲ್ಪ UPSCಲಿ ಏನೇನು ಕೇಳಿದಾರೆ ಸ್ನೇಹಿತರೆ ಮುಂದೆ KPSCಯಲ್ಲಿ CPSCಯಲ್ಲಿ ಕೇಳುತ್ತಾ ಬರ್ತಾರೆ ಸ್ನೇಹಿತರೆ. ಸಾಧ್ಯವಾದರೆ ಓದುತ್ತಾಗ ನೋಟ್ ಮಾಡ್ಕೊಡ್ರಿ. ನಾನು ಹಾಕತ್ತೀನಿ ಸ್ನೇಹಿತರೆ. ಡೈಲಿ ಒಂದೊಂದು ಹಾಕಿದ್ದೀನಿ ಸ್ನೇಹಿತರೆ. ಈಗ ಟೋಟಲ್ 3 ರಿಂದ 4 ಹಾಕಿದ್ದೀನಿ. ಸಾಧ್ಯವಾದರೆ ನೋಡ್ಕೊಳ್ರಿ ಸ್ನೇಹಿತರೆ. ಯಾರಿಗೆ ಅವಶ್ಯಕತೆ ಇರ್ತದೆ UPSC ಮಾಡಬೇಕಂತ ಇರ್ತದೆ ನೋಡಿ ಸ್ನೇಹಿತರೆ, ಅವ್ರು ದಯವಿಟ್ಟು ಆ ವಿಡಿಯೋನ ಶೇರ್ ಮಾಡಿರಿ. ನೀವು ಶೇರ್ ಮಾಡಿದ್ರೆ ಭಾಳ ಯೂಸ್ ಐತಿರಿ ಸ್ನೇಹಿತರೆ. ಒಳ್ಳೆ ಒಂದು ಉತ್ತಮ ಮಟೀರಿಯಲ್ ಸಿಗಬೇಕಾದ್ರೂ ಇವತ್ತಿನ ಈ ಜಗತ್ತಿನಲ್ಲಿ ಭಾಳ ಕಷ್ಟ ಐತಿ. ಇಷ್ಟು ಮಾಡಿರಿ ಸ್ನೇಹಿತರೆ. ನಾ ಯಾವತ್ತು ಹೇಳ್ದಂಗೆ ಏನರ ಡೌಟ್ ಇದ್ದರೆ ಕಮೆಂಟ್ ಹಾಕ್ರಿ. ಮತ್ತು ಏನರ ಬೇಕಾದರೂ ಸಹ ಕಮೆಂಟ್ ಹಾಕ್ರಿ ಸ್ನೇಹಿತರೆ. ನೋಡ್ತೀನಿ, ರಿಪ್ಲೈ ಕೊಡ್ತೀನಿ ರೀ. ಸಾಧ್ಯ ಆದಷ್ಟು ಬೇಗ ರಿಪ್ಲೈ ಕೊಡ್ತೀನಿ ರೀ. ಮತ್ತು ಅದೇನು UPSC ಹೇಳಿದ್ರೆ ಅದು ಯಾರಿಗೆ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಭೇಟಿಗೊಂಡ್ರಿ ಸ್ನೇಹಿತರೆ. ಅಲ್ಲಿವರೆಗೆಲ್ಲರೂ ಬಾಯ್.